ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಜಗತ್ತು ಅದ್ಭುತವಾಗಿದೆ, ರಮ್ಯವಾಗಿದೆ. ಇಂತಹ ಸೌಂದರ್ಯವನ್ನು ಕಂಡು ವಿಸ್ಮಯರಾಗುತ್ತೇವೆ ನಾವು. ಸುಂದರ ಪಕ್ಷಿ, ಪ್ರಾಣಿ ಸಂಕುಲಗಳು, ಗಿರಿ ಕಾನನಗಳು, ಜಲಪಾತಗಳು, ನದಿ ಕಡಲುಗಳು, ದಟ್ಟವಾದ ಹರಿದ್ವರ್ಣದ ಅರಣ್ಯಗಳು ಇವೆಲ್ಲ ಈ ಜಗತ್ತಿನ ವಿಸ್ಮಯಗಳೇ ಆಗಿದೆ. ಕಣ್ಮನ ತಣಿಸುವ ಈ ಸಹಜ ಸೌಂದರ್ಯವನ್ನು ನಾವು ಗಮನಿಸುವುದೂ ಕೂಡ ಇಲ್ಲ. ನಮ್ಮ ದೈನಂದಿನ ಕಷ್ಟ ಕಾರ್ಪಣ್ಯಗಳಲ್ಲಿ ಮುಳುಗಿ ತೇಲುತ್ತಿರುವ ನಮಗೆ ಈ ಅದ್ಭುತ ರಮ್ಯ ಸೌಂದರ್ಯವನ್ನು ಸವಿಯಲು ಸಮಯವಾದರೂ ಎಲ್ಲಿದೆ? ಈ ಜಗತ್ತು ಒಂದು ನಾಟ್ಯರಂಗ. ನಾವೆಲ್ಲ ಪಾತ್ರಧಾರಿಗಳು. ನಮ್ಮ ಪಾತ್ರಗಳನ್ನು ಮುಗಿಸಿ ಹೊರಟು ಬಿಡುತ್ತೇವೆ. ಆದರೆ ಪರಮಾತ್ಮ ಸೃಷ್ಟಿಸಿರುವ ಅದ್ಭುತ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬ ಮಾನವ ಜೀವಿಗೂ ನಿಸರ್ಗದ ಆಸ್ವಾದನೆಯ ಹಕ್ಕು ಇದೆ. ಆತನಿಗೆ ತನಗೆ ಬೇಕಾದ ಪ್ರಕೃತಿ ಸಂಪತ್ತನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವತಂತ್ರ ಸಹ ಇದೆ. ಇಂತಹ ರಸ ಸನ್ನಿವೇಶಗಳ ಕಡೆ ಗಮನ ಕೊಡದೆ ನಾವು ಯಾಂತ್ರಿಕ ಜೀವನ ನಡೆಸುತ್ತಿದ್ದೇವೆ. ಸೃಷ್ಟಿಕರ್ತನು ಇಂತಹ ನಿಸರ್ಗವನ್ನು ನಮಗೋಸ್ಕರ ಸೃಷ್ಟಿಸಿದ್ದಾನೆ. ಇವುಗಳ ಮಧ್ಯೆ ಇರುವ ನಾವು ಧನ್ಯರು ಎಂಬ ಭಾವನೆಯನ್ನು ರೂಢಿಸಿಕೊಂಡು ದೈವದತ್ತವಾಗಿರುವ ಈ ಗಿರಿಕಾನನ, ದಟ್ಟ ಅರಣ್ಯ, ಹಚ್ಚ ಹಸುರಿನ ಹುಲ್ಲುಗಾವಲು, ಬೋರ್ಗರೆಯುವ ಜಲಪಾತಗಳು, ಕಣ್ಮನ ತಣಿಸುವ ನದಿ ಸಮುದ್ರಗಳು, ಖಗಮೃಗಗಳು ಇವೆಲ್ಲವನ್ನು ನೋಡಿ ಆನಂದ ಹೊಂದಿ. ಇದರಿಂದ ನಿಮ್ಮ ಮನಸ್ಸು ಹಗುರವಾಗುವುದು. ಇನ್ನು ಮುಂದಾದರೂ ಪ್ರಕೃತಿ ಸೊಬಗಿನಲ್ಲಿ ಬೆರೆತು ನಿಮ್ಮ ದೈನಂದಿನ ಕಷ್ಟಗಳನ್ನು ಸ್ವಲ್ಪ ಮಟ್ಟಿಗೆ ಮರೆತು ಆನಂದವನ್ನು ಪಡೆಯಿರಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.